ತಿಳಿಸುವುದೇ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ವೃತ್ತಪತ್ರಿಕೆಗಳ ಆರ್ಥಿಕ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಪತ್ರಿಕೋದ್ಯಮ ಸಮೂಹ ಶಿಕ್ಷಣದ ಮಾಧ್ಯಮ ಎನ್ನುವುದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸಮುದಾಯವೊಂದರ ಸದಸ್ಯರನ್ನ ಜ್ಞಾನಶೀಲರನ್ನಾಗಿಸಿ ಜೀವನದ ವಿವಿಧ ಅಂಶಗಳನ್ನು ಕುರಿತಂತೆ ಬೆಳಕು ಚೆಲ್ಲಿ ಅವರು ಸರಿದಾರಿಯಲ್ಲಿ ನಡೆಯುವಂತೆ ಪತ್ರಿಕೋದ್ಯಮ ಪ್ರೇರೇಪಿಸುತ್ತದೆ. ರಾಜಕೀಯ, ಸಮಾಜ ವಿಜ್ಞಾನ, ಅಭಿವೃದ್ಧಿ ಕಾರ್ಯಚಟುವಟಿಕೆಗಳು, ಚರಿತ್ರೆ, ತಂತ್ರಜ್ಞಾನ ಹೀಗೆ ಅನೇಕ ವಿಭಿನ್ನ ವಿಷಯಗಳ ಬಗೆಗಿನ ಮಾಹಿತಿಯನ್ನ ಪತ್ರಿಕೆಯೊಂದು ನೀಡುತ್ತದೆ. ಗುರುತಿಸಲ್ಪಟ್ಟ ಪರಿಣಿತರ ಲೇಖನಗಳು, ಬರಹಗಳು ಓದುಗರಿಗೆ ಸದಾ ಆ ದಿನದವರೆಗಿನ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಜ್ಞಾನವನ್ನ ವೃದ್ಧಿಸುತ್ತವೆ. ಪತ್ರಿಕೆಗಳು ನಮಗೆ ಸುದ್ದಿ ಹಾಗೂ ಅಭಿಪ್ರಾಯಗಳ ರೂಪದಲ್ಲಿ ಅಸಂಖ್ಯ ವಿಷಯಗಳನ್ನು ಸಮರ್ಪಿಸುತ್ತವೆ. ವ್ಯಕ್ತಿಗಳ ಬಗ್ಗೆ ವಿವರಗಳು ಹಾಗೂ ಅನಿಸಿಕೆಗಳನ್ನು ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯೊಂದನ್ನು ಅವು ನೀಡುತ್ತವೆ. ಈ ಮಾದರಿಗಳು ಒಳ್ಳೆಯ ಮತ್ತು ಅನುಕರಣೀಯ ಮಾದರಿಗಳಾಗಿರಬಹುದು ಅಥವಾ ಕೆಟ್ಟ ಪರಿಣಾಮ ಬೀರಬಲ್ಲ ಉದಾಹರಣೆಗಳಾಗಿರಬಹುದು. ಉದಾಹರಣೆಗೆ, ಆದರ್ಶಪ್ರಾಯ ಮಾದರಿಗಳು ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡಲು, ಆರೋಗ್ಯದ ಬಗೆಗಿನ ಉತ್ತಮ ಹವ್ಯಾಸಗಳು, ಸಹಸಹಿಷ್ಣುತೆ ಇತ್ಯಾದಿ ರೀತಿಯದ್ದಾಗಿರಬಹುದು. ಅದೇ ರೀತಿ ಕೆಟ್ಟ ವಿಷಯವೊಂದು ಸಮಾಜ ಅಥವಾ ಸಮುದಾಯ ಬಯಸದ, ಅದರ ಮೇಲೆ ದುಷ್ಪರಿಣಾಮ ಬೀರುವಂತಹ ವಿಷಯವಾಗಿರಬಹುದು. ಲಿಂಗಭೇದದ ಪರೋಕ್ಷ ಬೆಂಬಲ, ಸ್ಥಳೀಯ ಸಂಸ್ಕೃತಿಯನ್ನ ತುಚ್ಛವಾಗಿ ಕಾಣುವ ಜೀವನ ಶೈಲಿಯ ವೈಭವೀಕರಣ ಇತ್ಯಾದಿ ಬಗೆಯಲ್ಲಿರಬಹುದು. ಇತ್ತೀಚಿನ ದಶಕಗಳಲ್ಲಿ ಭಾರತೀಯ ಪತ್ರಿಕೋದ್ಯಮ ಅಗಾಧವಾಗಿ ವಿಸ್ತಾರಗೊಂಡಿದೆ. ದಿನಪತ್ರಿಕೆ, ವಾರಪತ್ರಿಕೆ ಹಾಗೂ ಮಾಸಿಕೆಗಳಂತಹ ಎಲ್ಲ ರೀತಿಯ ಪ್ರಕಟಣೆಗಳು ಸಂಖ್ಯೆಯಲ್ಲಿ ಹಾಗೂ ಪ್ರಸಾರದಲ್ಲಿ ವೃದ್ಧಿಸಿವೆ. ಈ ಹಿಂದೆ ಕೇವಲ ದೊಡ್ಡ ನಗರಗಳು ಮತ್ತು ಮಹಾನಗರಗಳಲ್ಲಿ ಮಾತ್ರ ತಳವೂರಿದ್ದ ಪತ್ರಿಕಾ ಸಂಸ್ಥೆಗಳು ಈಗ ಜಿಲ್ಲಾ ಕೇಂದ್ರಗಳಿಗೂ ಪಸರಿಸಿವೆ. ದೂರದ ಊರುಗಳಿಂದಲೂ ಪತ್ರಿಕೆಗಳನ್ನು ಪ್ರಕಟಿಸುವ ಅವಕಾಶವನ್ನ ನವತಂತ್ರಜ್ಞಾನ ಒದಗಿಸಿದೆ. ಈ ಹಿಂದೆ ಬೆಳವಣಿಗೆಯ ಅವಕಾಶಗಳು ಹೆಚ್ಚಿದಂತಹ ಸಂದರ್ಭಗಳು ಹಾಗೂ ಭಾರತದಂತಹ ಅಭಿವೃದ್ಧಿಶೀಲ ದೇಶ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ಕ್ಷಿಪ್ರಗತಿಯಲ್ಲಿ ಸಾಗುತ್ತಿದ್ದಾಗ ರಾಷ್ಟ್ರೀಯ ಪತ್ರಿಕೆಗಳು ಮುಂಚೂಣಿಯಲ್ಲಿದ್ದುಕೊಂಡು ಓದುಗರ ಮೇಲೆ ತಮ್ಮ ಆಧಿಪತ್ಯ ಸಾಧಿಸಿದ್ದವು. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪತ್ರಿಕೆಗಳು ಹೊಸ ತಂತ್ರಜ್ಞಾನದ ಅಳವಡಿಕೆಯಾಗುತ್ತಿದ್ದಂತೆ, ಸಮಾಜ ಮಾಹಿತಿಯಾಧಾರಿತ ವ್ಯವಸ್ಥೆಯಾಗಿ ಪರಿವರ್ತನೆಗೊಳ್ಳುತ್ತಿದ್ದಂತೆ ದೊಡ್ಡ ಪತ್ರಿಕೆಗಳಿಗೆ ತೀವ್ರತರವಾದ ಸವಾಲನ್ನು ಒಡ್ಡುತ್ತಿವೆ. ಕೇವಲ ದೊಡ್ಡ ಪತ್ರಿಕೆಗಳ ವಿದ್ಯಮಾನವೆಂದು ಪರಿಗಣಿಸಲ್ಪಡುತ್ತಿದ್ದ ಬಹು ಆವೃತ್ತಿಗಳು, ಹಲ ಪತ್ರಿಕೆಗಳ ಸಮೂಹ ವ್ಯವಸ್ಥೆ ಈಗ ಪ್ರಾದೇಶಿಕ ಪತ್ರಿಕೆಗಳಿಗೂ ನಿಲುಕುತ್ತಿದೆ. ಪ್ರಾದೇಶಿಕ ಪ್ರಸಾರ ವೃದ್ಧಿಸುತ್ತಿದ್ದು ತಮ್ಮ ಪ್ರಭಾವವನ್ನು ತ್ವರಿತಗತಿಯಲ್ಲಿ ವಿಸ್ತರಿಸಿಕೊಳ್ಳುತ್ತಿವೆ. ಅನೇಕ ಪ್ರಾದೇಶಿಕ ಭಾಷಾ ಪತ್ರಿಕೆಗಳು 8-10 ಆವೃತ್ತಿಗಳನ್ನು ಹೊರತರುತ್ತಿದ್ದು, ಜೊತೆಗೆ ಹಲವಾರು ನಿಯತಕಾಲಿಕಗಳನ್ನು ಪ್ರಕಾಶಿಸುತ್ತಿವೆ. ಪ್ರಸ್ತುತದ ಪತ್ರಿಕೆಗಳ ಮುದ್ರಣ ಗುಣಮಟ್ಟ ಅತ್ಯುತ್ತಮ ಎನ್ನಬಹುದು. ಪುಟ ವಿನ್ಯಾಸ ಹಾಗೂ ಪುಟ ರಚನೆಗೆ ಹೆಚ್ಚಿನ ಮಹತ್ವ ಸಿಕ್ಕಿದ್ದು, ಬಹುವರ್ಣದ ಚಿತ್ತಾಕರ್ಷಕ ಛಾಯಾಚಿತ್ರಗಳು ಮೂಡಿಬರುತ್ತಿವೆ. ದಿನಪತ್ರಿಕೆಗಳ ಪುರವಣಿ ವಿಭಾಗಗಳಂತೂ ಛಾಯಾಚಿತ್ರಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಹೆಚ್ಚು ಹೆಚ್ಚು ಓದುಗರನ್ನ ಆಕರ್ಷಿಸುತ್ತಿವೆ. ಪ್ರಸಾರ ವೃದ್ಧಿಸುತ್ತಿದ್ದಂತೆ ಜಾಹೀರಾತು ಆದಾಯವೂ ಏರತೊಡಗಿ ಪ್ರಾದೇಶಿಕ ಪತ್ರಿಕೆಗಳೂ ಕೂಡ ಲಾಭ ಗಳಿಸುವ ಉದ್ಯಮವಾಗಿ ಪರಿವರ್ತನೆಗೊಂಡಿವೆ. ಈ ಬೆಳವಣಿಗೆ ಹೊಸ ಪತ್ರಿಕೆಗಳು, ಹೊಸ ಆವೃತ್ತಿಗಳು ಹುಟ್ಟಲು ಕಾರಣವಾಗಿವೆ. ಮುಖಬೆಲೆಗಳು ಕಡಿಮೆಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಪತ್ರಿಕೆಗಳ ಆರ್ಥಿಕ ಸಂರಚನೆ ಹಾಗೂ ಅದರ ಮಹತ್ವವನ್ನು ಅರಿಯುವುದು ಅತ್ಯವಶ್ಯಕ ಅಂಶವಾಗುತ್ತದೆ. ಮಾನವನ ಪ್ರತಿನಿತ್ಯದ ಜೀವನದ ಅಧ್ಯಯನ ಎನ್ನುವುದು ಆರ್ಥಿಕತೆಯ ಒಂದು ಸರಳ ವ್ಯಾಖ್ಯಾನ. ಆರ್ಥಿಕತೆ ವ್ಯಕ್ತಿಗಳ ಹಾಗೂ ಸಾಮಾಜಿಕ ಪ್ರಕ್ರಿಯೆಯ ಮೇಲೆ ಹಣ ಸಂಬಂಧಿ ವಿಚಾರಗಳು ಬೀರುವ ಪರಿಣಾಮ ಮತ್ತು ಸುಖ ಸಮೃದ್ಧಿಯೆಡೆಗೆ ದಾರಿ ತೋರಿಸುವ ಭೌತಿಕ ವಸ್ತುಗಳ ಮತ್ತಿತರ ಸೇವಾ ಪ್ರಯೋಜನಗಳನ್ನು ಪಡೆಯುವ ಅಗತ್ಯತೆಗಳನ್ನು ವಿವರಿಸಿ ಹೇಳುತ್ತವೆ. ಆರ್ಥಿಕತೆಯ ಇನ್ನೊಂದು ವ್ಯಾಖ್ಯಾನವೆಂದರೆ ಮಾನವ ಹಾಗೂ ಸಮಾಜ ಯಾವ ರೀತಿ ಹಣವಿದ್ದಾಗ ಅಥವಾ ಇಲ್ಲದಾಗ ಸಂಪನ್ಮೂಲಗಳನ್ನು ಬಳಸುವ ಬಗೆ, ಬದಲಿ ವ್ಯವಸ್ಥೆಗಳ ಬಳಕೆ, ಉತ್ಪನ್ನಗಳ ತಯಾರಿಕೆ ಮತ್ತು ವಿತರಣೆ, ಪ್ರಸ್ತುತದ ಹಾಗೂ ಭವಿಷ್ಯದ ಬೇಡಿಕೆ, ಗ್ರಾಹಕರ ಬಗೆಗಿನ ತಿಳುವಳಿಕೆ ಮುಂತಾದವುಗಳೆಲ್ಲದರ ಬಗ್ಗೆ ಅಧ್ಯಯನ ನಡೆಸುವುದು ಎನ್ನುವುದು. ಸಂಪನ್ಮೂಲದ ಸದ್ಬಳಕೆ ಹಾಗೂ ಲಾಭಗಳಿಕೆ ಮತ್ತು ಪ್ರಯೋಜನದ ಬಗೆಗಿನ ವಿಶ್ಲೇಷಣೆಯೂ ಕೂಡ ಈ ಪ್ರಕ್ರಿಯೆಯ ಅವಿಭಾಜ್ಯ ಅಂಶಗಳಾಗಿರುತ್ತವೆ. ಪತ್ರಿಕೆಗಳ ಆರ್ಥಿಕತೆಯನ್ನು ಅಧ್ಯಯನ ಮಾಡುವಾಗ ಹಣಕಾಸು ಹಾಗೂ ನಿರ್ವಹಣೆಯ ವಿಚಾರಗಳನ್ನು ಒಂದಕ್ಕೊಂದು ಪೂರಕ ಸಂಬಂಧಗಳಿರುವ ವಿಷಯಗಳೆಂಬುದನ್ನು ಮರೆಯಬಾರದು. ಈ ಅಧ್ಯಯನ ಪತ್ರಿಕೆಯೊಂದನ್ನು ಪ್ರಾರಂಭ ಮಾಡಲು ಬೇಕಾದ ಅಗತ್ಯ ಬಂಡವಾಳ ಹೂಡಿಕೆಯ ಬಗ್ಗೆ, ಪತ್ರಿಕೆಯ ಆದಾಯ ಮೂಲಗಳ ಬಗ್ಗೆ, ಪ್ರಸಾರಕ್ಕೂ ಆದಾಯಕ್ಕೂ ನಡುವೆ ಇರುವ ಸಂಬಂಧಗಳು, ಪ್ರಸಾರಕ್ಕಿರುವ ಮಹತ್ವ, ಪತ್ರಿಕಾ ಆದಾಯದಲ್ಲಿ ಜಾಹೀರಾತಿನ ಆದಾಯದ ಪಾತ್ರ, ಪತ್ರಿಕೆಗಳನ್ನು ಹೊರತರಲು ಬೇಕಾದ ಕಚ್ಚಾ ವಸ್ತುಗಳು, ಖರ್ಚು ವೆಚ್ಚಗಳು, ಪತ್ರಿಕಾ ಸಂಸ್ಥೆಯ ವಿವಿಧ ವಿಭಾಗಗಳ ನಿರ್ವಹಣೆ ಮುಂತಾದ ಅಂಶಗಳ ಬಗ್ಗೆ ಗಮನವೀಯುತ್ತದೆ. ಒಟ್ಟಾರೆಯಾಗಿ ಪತ್ರಿಕಾ ಆರ್ಥಿಕತೆಯ ಸ್ಥಿತಿಗತಿ ದರ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಹೊರತರಲಾಗುವ ಪತ್ರಿಕೆ
ದಿನಪತ್ರಿಕೆ, ನಿಯತಕಾಲಿಕ ಅಥವಾ ಇನ್ಯಾವುದೇ ಆಗಿರಲಿ, ಅದರ ಮೇಲೆ ಬಂಡವಾಳ ಹೂಡುವುದು ಅತ್ಯಂತ ಸಂಕೀರ್ಣ ಪ್ರಕ್ರಿಯೆ. ಯಾವುದೇ ಪತ್ರಿಕೆ ಪೂರ್ವ ನಿರ್ಧಾರಿತ ಧೋರಣೆಗಳನ್ನು ಹೊಂದಿರುವುದರಿಂದ ಬಂಡವಾಳ ಹೂಡಿಕೆದಾರರು ಹಿಂದೇಟು ಹಾಕುವುದು ಸಹಜ. ಯಾವುದೇ ಪತ್ರಿಕೆಯನ್ನು ಪ್ರಾರಂಭ ಮಾಡುವ ಅಥವಾ ಕೊಂಡುಕೊಳ್ಳುವ ಮುನ್ನ ಪತ್ರಿಕೆಯ ಪ್ರಸಾರ ವಲಯವನ್ನ ಅಥವಾ ಈಗಾಗಲೇ ರೂಪುಗೊಂಡಿರುವ ಪ್ರಸಾರವನ್ನ ಮಾರುಕಟ್ಟೆ ಸಮೀಕ್ಷೆಗಳ ಮೂಲಕ ಮೌಲ್ಯೀಕರಿಸಬೇಕಾಗುತ್ತದೆ. ಹೇಳಲು ಹಾಗೂ ಕೇಳಲು ಸುಲಭವೆನಿಸುವ ಈ ಪ್ರಕ್ರಿಯೆಯಿಂದ ಫಲಿತಾಂಶಗಳನ್ನು ಪಡೆಯುವುದು ಅತ್ಯಂತ ಸಂಕೀರ್ಣ ಪ್ರಕ್ರಿಯೆ. ಪತ್ರಿಕೆಯೊಂದನ್ನು ಪ್ರಾರಂಭಿಸಲು ಅಗತ್ಯ ಬಂಡವಾಳವನ್ನು ಶೇಖರಿಸುವ ಹಲವಾರು ವಿಧಾನಗಳಿವೆ. ಸ್ಥಿರಾಸ್ತಿಗಳ ಅಡವು, ಅಡಮಾನ ಪತ್ರಗಳ ಬಿಡುಗಡೆ, ಸರ್ಕಾರಿ ಸಾಲ ಸೌಲಭ್ಯ, ಬ್ಯಾಂಕು ಭದ್ರತೆ ಅಥವಾ ವ್ಯಕ್ತಿಗತ ಬಂಡವಾಳ ಹೂಡಿಕೆಯಂತಹ ವಿಧಾನಗಳನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು. ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ವಿಧಾನ ಸ್ಥಿರಾಸ್ತಿಗಳ ಮೇಲೆ ನಿರ್ದಿಷ್ಟ ಬಡ್ಡಿದರವೊಂದರ ಅನ್ವಯ ಸಾಲ ಪಡೆದು ಪ್ರತಿ ತಿಂಗಳು ಪೂರ್ವ ನಿರ್ಧಾರಿತ ಕಂತುಗಳನ್ನು ಕಟ್ಟುವುದು. ಇಂತಹ ಸಾಲವನ್ನು ತೀರಿಸಲು ನಿರ್ದಿಷ್ಟ ಕಾಲಾವಧಿಯನ್ನ ಅಗತ್ಯಕ್ಕನುಸಾರವಾಗಿ ಸಾಲ ನೀಡುವ ಸಂಸ್ಥೆಗಳು ನಿರ್ಧರಿಸುತ್ತವೆ. ಸಾಲವನ್ನು ಪಡೆಯುವ ಅತ್ಯಂತ ಸರಳ ವಿಧಾನ ಇದಾಗಿದ್ದು, ಬ್ಯಾಂಕ್ ಅಥವಾ ವ್ಯಕ್ತಿಗಳಿಂದ ಸಾಲ ಪಡೆದು ಕೈಯಲ್ಲಿ ಹೆಚ್ಚು ಹಣವಿಲ್ಲದ ಸಂದರ್ಭಗಳಲ್ಲಿಯೂ ಬಂಡವಾಳ ಹೂಡಿಕೆಗೆ ಅಗತ್ಯ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬಹುದು. ಬಂಡವಾಳ ಕ್ರೋಢೀಕರಣಕ್ಕೆ ಬಹಳಷ್ಟು ಪತ್ರಿಕೆಗಳು ಅಡಮಾನ ಪತ್ರಗಳನ್ನು ಬಿಡುಗಡೆ ಮಾಡುತ್ತವೆ. ಬಂಡವಾಳ ಹೂಡಲು ಆಸಕ್ತರಾದ ಸಾರ್ವಜನಿಕರಿಂದ ಹಾಗೂ ಖಾಸಗಿ ಬಂಡವಾಳದಾರರಿಂದ ಈ ರೀತಿಯಾದ ಬಂಡವಾಳ ಕ್ರೋಢೀಕರಣ ನಡೆಯುತ್ತದೆ. ದಿನಪತ್ರಿಕೆಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಇನ್ನೊಂದು ವಿಧಾನವೆಂದರೆ ಸಾಂಸ್ಥಿಕ ಷೇರುಗಳನ್ನು ಬಿಡುಗಡೆ ಮಾಡುವುದು. ಪತ್ರಿಕಾ ಸಂಸ್ಥೆ ಸಾಮಾನ್ಯವಾಗಿ 51% ಷೇರು ಬಂಡವಾಳವನ್ನು ತಾನೇ ಇಟ್ಟುಕೊಳ್ಳುವುದರ ಮೂಲಕ ಆಡಳಿತ ನಿರ್ವಹಣೆಯ ಅಧಿಕಾರವನ್ನ ತನ್ನಲ್ಲೇ ಉಳಿಸಿಕೊಳ್ಳುತ್ತದೆ. ಭಾರತದಲ್ಲಿ ಕೌಟುಂಬಿಕ ಒಡೆತನದ ಪತ್ರಿಕೆಗಳು ಸಾಮಾನ್ಯವಾಗಿದ್ದು, ಇಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಜನ ಹಾಗೂ ಬಂಡವಾಳ ಷೇರುಗಳನ್ನು ಪಡೆದುಕೊಳ್ಳುವ ಜನ ಕುಟುಂಬ ವರ್ಗದ ಸದಸ್ಯರು ಅಥವಾ ಹತ್ತಿರದ ಸಂಬಂಧಿಗಳಾಗಿರುತ್ತಾರೆ. ಜೀವ ವಿಮೆ ಕೂಡ ಭದ್ರತೆಯ ಒಂದು ಅಂಶವಾಗಿ ಪರಿಗಣಿಸಲ್ಪಡುವುದರಿಂದ ಮಾಲೀಕರು ಹಾಗೂ ಇತರ ನಿರ್ವಹಣಾ ಮಂಡಳಿಯ ಸದಸ್ಯರಿಗೆ ಭಾರಿ ಮೊತ್ತದ ಜೀವ ವಿಮೆಯನ್ನು ಮಾಡಿಸಿದ ನಂತರ ಅದನ್ನು ಅಡವಿಟ್ಟು ಸಾಲ ಪಡೆಯಲಾಗುತ್ತದೆ. ಪತ್ರಿಕಾ ವ್ಯವಹಾರವೇ ಜೀವ ವಿಮೆಯ ಪ್ರೀಮಿಯಂ ಕಟ್ಟಿದರೆ ಆ ವ್ಯವಹಾರವನ್ನೇ ಫಲಾನುಭವಿ ಎಂದು ಪರಿಗಣಿಸಲಾಗುತ್ತದೆ. ಯಾವುದೇ ಹೊಸ ಪತ್ರಿಕಾ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ಕನಿಷ್ಠ ಬಂಡವಾಳ ಹೂಡಲು ಮಾಲೀಕ ತಯಾರಿರಬೇಕಾಗುತ್ತದೆ. ಪ್ರಾರಂಭದಲ್ಲಿ ಯಂತ್ರೋಪಕರಣಗಳು, ಕಚ್ಚಾ ವಸ್ತು ಇತ್ಯಾದಿಗಳನ್ನು ಮಾಲೀಕನೇ ಹೊಂದಿಸಿಕೊಳ್ಳಬೇಕಾಗುತ್ತದೆ. ಪತ್ರಿಕಾ ವ್ಯವಹಾರ ಪಾಲುದಾರಿಕೆಯಾದಲ್ಲಿ ಆಡಳಿತ ಮಂಡಳಿಯನ್ನು ರಚಿಸಲು ಖರ್ಚು ವೆಚ್ಚಗಳಿರುತ್ತವೆ. ಪ್ರಾರಂಭದಲ್ಲಿ ಬಾಡಿಗೆ, ವಿದ್ಯುತ್ ಶಕ್ತಿ, ಕಚ್ಚಾ ವಸ್ತುಗಳು, ಸಂಬಳ, ಬಡ್ಡಿ ಇನ್ನಿತರ ಖರ್ಚು ವೆಚ್ಚಕ್ಕೆ ಸಾಕಾಗುವಷ್ಟು ನಿರ್ವಹಣಾ ಹಣವಿರಲೇಬೇಕು. ಇತ್ತೀಚೆಗೆ ಪ್ರತಿಯೊಂದು ಹಂತದಲ್ಲಿಯೂ ನಷ್ಟವನ್ನು ಸರಿಹೊಂದಿಸಿಕೊಳ್ಳುವ ವಿಮಾ ಅವಕಾಶವಿರುವುದರಿಂದ ಬಹುತೇಕ ಮಹತ್ವದ ಚಟುವಟಿಕೆಗಳನ್ನು ವಿಮೆ ಮಾಡಿಸಿರಲಾಗುತ್ತದೆ. ಯಂತ್ರಗಳು ಕೆಟ್ಟಾಗ ಅಥವಾ ಇನ್ಯಾವುದೇ ಸೌಲಭ್ಯದ ತೊಂದರೆಗೆ ಸಿಲುಕಿದಾಗ ಬದಲಿ ವ್ಯವಸ್ಥೆಗಳನ್ನು ಕಂಡುಕೊಳ್ಳಲು ಅಗತ್ಯವಾದ ವೆಚ್ಚವನ್ನ ವಿಮೆ ಭರಿಸುತ್ತದೆ. ಇಂತಹ ವ್ಯವಸ್ಥೆಯನ್ನ ದೊಡ್ಡ ಪತ್ರಿಕೆಗಳು ಸಾಮಾನ್ಯವಾಗಿ ಮಾಡಿಕೊಳ್ಳುತ್ತವೆ. ಪತ್ರಿಕಾ ಪ್ರಕಾಶನ ವ್ಯವಸ್ಥೆಗೆ ಕೈ ಹಾಕುವುದು ಒಂದು ಭಾರಿ ಸಾಹಸದ ಕೆಲಸ. ಬಂಡವಾಳ ಹೂಡಿಕೆ ಹಾಗೂ ತೆಗೆದುಕೊಳ್ಳಲಾಗುವ ಗಂಡಾಂತರ ಬಹಳಷ್ಟಿರುತ್ತದೆ. ಹೊಸಬರು ಒಮ್ಮೆಲೆ ಭಾರಿ ಪ್ರಮಾಣದಲ್ಲಿ ಯೋಜಿಸುವುದಕ್ಕಿಂತ ಕ್ರಮಬದ್ಧ ಯೋಜನೆ, ಉತ್ತಮ ಸಲಹೆ ಸೂಚನೆಗಳು, ನಿರ್ವಹಿಸಲು ಸಮರ್ಥರಾದ ತಂಡ ಮತ್ತು ಕಡಿಮೆ ಬಂಡವಾಳ ಹೂಡಿಕೆಯೊಂದಿಗೆ ಪತ್ರಿಕೆಯನ್ನು ಪ್ರಾರಂಭಿಸಿ ನಂತರ ಮಾರುಕಟ್ಟೆ ಸಮೀಕ್ಷೆಗಳ ಆಧಾರದ ಮೇಲೆ ಸೂಕ್ತ ತೀರ್ಮಾನಗಳೊಂದಿಗೆ ವ್ಯವಹಾರವನ್ನು ವಿಸ್ತರಿಸುವುದು ಒಳಿತು. ಲಾಭ ಗಳಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಪತ್ರಿಕೆಗಳನ್ನು ಗಮನಿಸಿದಾಗ ಮಹಾನಗರಗಳಲ್ಲಿರುವ ಭಾರಿ ಗಾತ್ರದ ಪತ್ರಿಕೆಗಳಿಗಿಂತ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಪತ್ರಿಕೆಗಳು ಹೆಚ್ಚು ಸಂಖ್ಯೆಯಲ್ಲಿರುವುದನ್ನು ಗಮನಿಸಬಹುದು. ಪತ್ರಿಕೆಗಳಿಗೆ ಇರುವ ಆದಾಯದ ಮೂಲಗಳು ಕೇವಲ 2. ಒಂದು ಪ್ರಸಾರ, ಇನ್ನೊಂದು ಜಾಹೀರಾತು. ಯಾವುದೇ ಪತ್ರಿಕೆಯ ಹಣ ಕೊಟ್ಟು ಕೊಳ್ಳಲಾಗುವ ಒಟ್ಟು ಪ್ರತಿಗಳ ಸಂಖ್ಯೆ ಅದರ ಯಶಸ್ಸನ್ನು ನಿರ್ಧರಿಸುತ್ತದೆ. ಈ ಸಂಖ್ಯೆಯೇ ಎಲ್ಲ ಆದಾಯಗಳಿಗೆ ಆಧಾರ. ಜಾಹೀರಾತು ಆದಾಯಕ್ಕೆ ಹೋಲಿಸಿದಲ್ಲಿ ಪತ್ರಿಕೆಯ ಪ್ರಸಾರದಿಂದ ಗಳಿಸಲಾಗುವ ಆದಾಯ ತೀರಾ ಕಡಿಮೆಯಾದರೂ ಪತ್ರಿಕಾ ಪ್ರಸಾರವೇ ಜಾಹೀರಾತನ್ನು ಆಕರ್ಷಿಸುವ ಏಕೈಕ ಅಂಶ. ಪ್ರಸಾರವಿಲ್ಲದೆ ಜಾಹೀರಾತು ಆದಾಯ ಹರಿದು ಬರಲು ಸಾಧ್ಯವೇ ಇಲ್ಲ. ಕೇವಲ ಆದಾಯದ ಜಾಹೀರಾತನ್ನು ಆಕರ್ಷಿಸುವ ಅಂಶಗಳಲ್ಲದೆ ಪ್ರಸಾರ ಸಂಖ್ಯೆ ಅದರ ಜನಪ್ರಿಯತೆಗೆ ಹಾಗೂ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಪ್ರಸಾರವೇ ಪತ್ರಿಕೆಯ ಜೀವಾಳ. ಪ್ರಸಾರ ನಿರ್ವಹಣೆಯ ಹೊಣೆ ಹೊತ್ತಿರುವ ವಿಭಾಗದವರ ಕಾರ್ಯಕ್ಷಮತೆಯ ಮೇಲೆ ಒಟ್ಟಾರೆ ಯಶಸ್ಸು, ಆದಾಯ ಗಳಿಕೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಹಾಗೆಯೇ ಉಳಿದೆಲ್ಲ ವಿಭಾಗಗಳು ಚೈತನ್ಯಪೂರ್ಣವಾಗಿ ಕಾರ್ಯನಿರ್ವಹಿಸಲು ಪ್ರಸಾರ ವಿಭಾಗದ ಕಾರ್ಯಸಾಧನೆ ಅವಶ್ಯಕ. ಪ್ರಸಾರ ಸಂಖ್ಯೆ ವೃದ್ಧಿಸಿದಂತೆಲ್ಲ ಪತ್ರಿಕೆಯ ಆದಾಯ ಜಾಸ್ತಿಯಾಗಿ ಹೊಸ ಆವೃತ್ತಿಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಸ್ಪರ್ಧಾತ್ಮಕತೆಯ ಈ ಯುಗದಲ್ಲಿ ಪ್ರಸಾರ ಸಂಖ್ಯೆ ಕುಗ್ಗಿತೆಂದರೆ ಪತ್ರಿಕೆ ಸತ್ತಂತೆಯೇ. ಪ್ರಸಾರ ಸಂಖ್ಯೆಯನ್ನು ವೃದ್ಧಿಸಲು ಕೇವಲ ಪ್ರಸಾರ ವಿಭಾಗ ಶ್ರಮಪಟ್ಟರೆ ಸಾಲದು. ಸಮರ್ಥ ಸಂಪಾದಕೀಯ ವಿಭಾಗದಿಂದ ಓದುಗರ ಮನವೊಪ್ಪುವ ರೀತಿಯಲ್ಲಿ ಸ್ಥಳೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳು,
ಅರ್ಥಪೂರ್ಣ ಬರಹಗಳು, ಆಕರ್ಷಕ ಮುಖಪುಟ ಅಥವಾ ಪುಟರಚನೆ, ಪತ್ರಿಕಾ ಪ್ರಸಾರವಿರುವ ಸಮುದಾಯದ ಬಗ್ಗೆ ತಿಳುವಳಿಕೆ ಇತ್ಯಾದಿಗಳು ಬಹುಮಟ್ಟಿಗೆ ಪ್ರಭಾವ ಬೀರುತ್ತವೆ. ಸರಿಯಾದ ತಯಾರಿ ಹಾಗೂ ಪರಿಣಾಮಕಾರಿ ನಿರ್ವಹಣೆ ಯಶಸ್ಸಿನ ಬುನಾದಿಯಾಗುತ್ತವೆ. ಯಾವುದೇ ಮಾರಾಟ ಕ್ಷೇತ್ರ ಪರಿಣಿತನ ಅನುಭವದಂತೆ ಮಾರಾಟವನ್ನು ವೃದ್ಧಿಸಲು ಉತ್ತಮ ಸರಕು ಸೇವೆಯ ಬೆಂಬಲವಿಲ್ಲದೆ ಸಾಧ್ಯವೇ ಇಲ್ಲ. ಹಾಗೆಯೇ ಪತ್ರಿಕೆಯ ಪ್ರಸಾರವನ್ನು ವೃದ್ಧಿಸಲು ಎಲ್ಲ ರೀತಿಯಿಂದಲೂ ಉತ್ತಮವಾದ, ಆಕರ್ಷಕವಾದ, ಓದುಗರಿಗೆ ತೆತ್ತ ಬೆಲೆಗೆ ಮೋಸವಿಲ್ಲ ಎನ್ನುವ ಭಾವನೆ ತರುವಂತಹ ಪತ್ರಿಕೆಯನ್ನು ಸಿದ್ಧಪಡಿಸುವುದು ಅಗತ್ಯ. ಓದುಗ ಸಮುದಾಯ ಬಯಸುವ ಸುದ್ದಿಗಳನ್ನು ನೀಡುವಲ್ಲಿ ಪತ್ರಿಕೆ ಹಿಂದೆ ಬಿದ್ದರೆ ಇತರ ಮಾಧ್ಯಮಗಳ ಭರಾಟೆ ಹಾಗೂ ಪತ್ರಿಕೆ ನಡುವಿನ ಪೈಪೋಟಿ ಪತ್ರಿಕೆ ಒಮ್ಮೆಲೇ ಸೋಲೊಪ್ಪಿಕೊಳ್ಳುವಂತೆ ಮಾಡುತ್ತವೆ. ಕಾಲ ಕಳೆದಂತೆ ಓದುಗರ ಅಪೇಕ್ಷೆಗಳೂ ಕೂಡ ಬದಲಾಗುತ್ತಿವೆ ಹಾಗೂ ಸಂಖ್ಯೆಯಲ್ಲಿ ಹೆಚ್ಚುತ್ತಿವೆ. ತಾವು ಆಸಕ್ತರಾದ ಪ್ರಸ್ತುತದ ವಿಷಯದ ಸಂಪೂರ್ಣ ಮಾಹಿತಿ ದೊರೆಯದಿದ್ದಲ್ಲಿ ಓದುಗ ಪತ್ರಿಕೆಯ ಬಗ್ಗೆ ಭ್ರಮನಿರಸನಗೊಳ್ಳುವ ಅಪಾಯ ಇದ್ದೇ ಇದೆ. ಆಧುನಿಕ ಪತ್ರಿಕೆಗಳು ಕೇವಲ ಸೇವಾ ಮನೋಭಾವದಲ್ಲಿ ಸುದ್ದಿಯನ್ನು ನೀಡುವುದರ ಜೊತೆಗೆ ಓದುಗರ ಮನರಂಜಿಸುತ್ತಾ ಪ್ರಸಾರ ವೃದ್ಧಿಸಲು ಕ್ರೀಡಾ ನುಡಿಚಿತ್ರಗಳು, ಕಾಮಿಕ್ಸ್, ಚಿತ್ರಪುಟ, ಸಲಹಾ ಅಂಕಣಗಳು, ಅಡುಗೆ ಅಂಕಣಗಳು, ಕತೆ, ಧಾರಾವಾಹಿಗಳು, ಕವನ, ಪದಬಂಧ ಮುಂತಾದ ಸುದ್ದಿಯಲ್ಲದವುಗಳನ್ನೂ ನೀಡಿ ಹಾಗೆಯೇ ಓದುಗರನ್ನು ಆಕರ್ಷಿಸಿ ಹಿಡಿದಿಡಲು ಪ್ರಯತ್ನ ಮಾಡುತ್ತವೆ. ಯಾವುದೇ ಪತ್ರಿಕೆಯಲ್ಲಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಜನ ಪ್ರಸಾರ ವೃದ್ಧಿಸಲು ಹೆಚ್ಚು ಗಮನ ನೀಡಬೇಕಾಗುತ್ತದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಹೊಸ ಓದುಗರನ್ನು ಸೇರಿಸಿಕೊಳ್ಳುವ ಹಾಗೂ ಪತ್ರಿಕೆಗೆ ಇರುವ ಓದುಗರ ಸಂಖ್ಯೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ. ಪತ್ರಿಕೆಗಳು ಈ ನಿಟ್ಟಿನಲ್ಲಿ ಸದಾ ಚಿಂತನಶೀಲವಾಗಿದ್ದು ಓದುಗನಿಗೆ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ಮಾರ್ಗದರ್ಶನ ನೀಡುವಲ್ಲಿ ಯಶಸ್ವಿಯಾಗಬೇಕಾಗುತ್ತದೆ. ಪ್ರಸಾರ ವೃದ್ಧಿ ಪ್ರಯತ್ನಗಳೂ ಸಹ ಅನೇಕ ವಿಧಾನಗಳಲ್ಲಿ ಆಗಬೇಕಾಗುತ್ತದೆ. ದಿನಪತ್ರಿಕೆ ತನ್ನ ಪ್ರಚಾರ ಕೈಗೊಳ್ಳುವುದು ಪರಿಣಾಮಕಾರಿ ಪ್ರಸಾರ ವೃದ್ಧಿ ಕ್ರಮ ಎಂದು ಸಾಬೀತಾಗಿದೆ. ಜನಸಂದಣಿ ಇರುವ ಕಡೆ ಪ್ರಚಾರ ಫಲಕಗಳು, ಏಜೆಂಟರು ಮತ್ತು ಪತ್ರಿಕೆ ವಿತರಣೆ ಮಾಡುವ ಹುಡುಗರಿಗೆ ಉತ್ತೇಜನ, ಪತ್ರಿಕೆಯ ಪ್ರಸಾರ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತವೆ. ಪದಬಂಧ ಮುಂತಾದವುಗಳಿಗೆ ಬಹುಮಾನ ಯೋಜನೆ ಹೆಚ್ಚು ಪ್ರಸರಣೆಗೆ ಅನುಕೂಲಕರ. ಪ್ರಸಾರ ವೃದ್ಧಿ ಸಾಮಾನ್ಯವಾಗಿ ಪತ್ರಿಕಾ ಏಜೆಂಟರು, ಪತ್ರಿಕೆಗೆ ವಿತರಣಾ ಹುಡುಗರು, ದಿನಪತ್ರಿಕೆಯ ವಿತರಣಾ ಹುಡುಗರು ಹಾಗೂ ಚಂದ ಪಡೆಯುವುದರಿಂದ ಆಗುತ್ತದೆ. ಗ್ರಾಹಕರನ್ನ ಉತ್ಪನ್ನಗಳು ಹಾಗೂ ಸೇವೆಗಳೆಡೆಗೆ ಸೆಳೆಯುವ ಜನಪ್ರಿಯ ವಿಧಾನ ಜಾಹೀರಾತು. ಜಾಹೀರಾತಿನ ಮುಖಾಂತರ ಅಲ್ಪ ವೆಚ್ಚದ ಜೀವನ ಶೈಲಿ, ವಾಣಿಜ್ಯ ವ್ಯವಹಾರಗಳ ಬೆಳವಣಿಗೆ ಹಾಗೂ ಸಮುದಾಯದ ಪ್ರಗತಿ ಸಾಧ್ಯ. ಜಾಹೀರಾತಿನಿಂದ ಗ್ರಾಹಕ ಉತ್ಪನ್ನಗಳು ಹಾಗೂ ಸೇವೆಗಳಲ್ಲಿ ಬಹಳಷ್ಟು ಮಟ್ಟಿಗೆ ದರ ಹಾಗೂ ಹೆಚ್ಚಿನ ವಹಿವಾಟು ಸಾಧ್ಯ ಎಂಬುದು ಈಗಾಗಲೇ ಸಾಬೀತಾಗಿರುವ ವಿಷಯ. ಹೊಸ ಮಾರಾಟ ವಿಧಾನಗಳು, ಹೊಸ ಮುದ್ರಾಕ್ಷರಗಳು, ಆಧುನಿಕ ಅಭಿರುಚಿಗೆ ತಕ್ಕ ಪುಟರಚನೆ ಹಾಗೂ ವಿನ್ಯಾಸ ಮುಂತಾದ ಅಂಶಗಳು ಎಲ್ಲ ರೀತಿಯ ಜಾಹೀರಾತುಗಳು ಪರಿಣಾಮಕಾರಿಯಾಗಿರುವಂತೆ ಮಾಡಿವೆ. ಪತ್ರಿಕೆಗಳಲ್ಲಿ ಕಂಡುಬರುವ ಜಾಹೀರಾತುಗಳ ಪೈಕಿ ಸ್ಥಳೀಯ ವ್ಯಾಪಾರಸ್ಥರು, ಉತ್ಪಾದಕರು ಹಾಗೂ ವಿತರಕರು ನೀಡುವಂತಹ ಜಾಹೀರಾತುಗಳು ಅಧಿಕ ಸಂಖ್ಯೆಯಲ್ಲಿರುತ್ತವೆ. ಇವರೆಲ್ಲರೂ ತಮ್ಮ ಗ್ರಾಹಕರನ್ನ ಯಶಸ್ವಿಯಾಗಿ ತಲುಪಲು ಪತ್ರಿಕೆಗಳನ್ನು ಒಂದು ಮಾಧ್ಯಮವನ್ನಾಗಿ ಬಳಸಿಕೊಳ್ಳುತ್ತಾರೆ. ಸ್ಥಳೀಯ ಜಾಹೀರಾತುಗಳನ್ನು 4 ವರ್ಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಚಿಲ್ಲರೆ ಮಾರಾಟದ ಜಾಹೀರಾತು, ಸಾಂಸ್ಥಿಕ ಜಾಹೀರಾತು, ಸಹಕಾರಿ ಜಾಹೀರಾತು ಹಾಗೂ ಉತ್ತೇಜನಕಾರಿ ಜಾಹೀರಾತು. ಸಾಮಾನ್ಯ ಜಾಹೀರಾತು ಪತ್ರಿಕೆಯ ತಕ್ಷಣದ ಪ್ರಸಾರ ವಲಯದ ಹೊರಗಿನಿಂದ ಹೆಚ್ಚಾಗಿ ಬರುತ್ತದೆ. ಈ ರೀತಿಯಾದ ಜಾಹೀರಾತುಗಳು ಕೆಲವು ಜಾಹೀರಾತು ಸಂಸ್ಥೆಗಳಿಂದ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಲ್ಪಡುತ್ತವೆ. ಈ ಜಾಹೀರಾತು ಸಂಸ್ಥೆಗಳು ಜಾಹೀರಾತು ಪ್ರತಿ ಬರೆಯುವ ನಿರ್ದಿಷ್ಟ ಸ್ಥಳಾವಕಾಶಗಳನ್ನು ಖರೀದಿಸಿ ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನ ಹೊತ್ತಿರುತ್ತವೆ. ಈ ಜಾಹೀರಾತುಗಳನ್ನು ನೇರವಾಗಿ ಪತ್ರಿಕಾ ಕಚೇರಿಗೆ ತಲುಪಿಸಲಾಗುತ್ತದೆ. ಸಂಕ್ಷಿಪ್ತ ಜಾಹೀರಾತು ಎಲ್ಲ ಪತ್ರಿಕೆಗಳಲ್ಲೂ ಕಂಡುಬರುವ ಜಾಹೀರಾತು ವಿಧ. ಈ ಜಾಹೀರಾತು ವಿಧ ಪತ್ರಿಕೆಗೆ ಕೇವಲ ಆದಾಯ ಮೂಲವಲ್ಲದೆ ಓದುಗರಲ್ಲಿ ಅದು ಹುಟ್ಟುಹಾಕುವ ಆಸಕ್ತಿ ಅಮೂಲ್ಯವಾದುದು. ಇಂತಹ ಜಾಹೀರಾತಿನಿಂದ ಬರುವ ಆದಾಯಕ್ಕೆ ನಿರಂತರವಾದ ಹರಿವು ಇರುತ್ತದೆ. ಗಾತ್ರದಲ್ಲಿ ಬಹಳ ಚಿಕ್ಕದಾದರೂ ಆಸಕ್ತಿ, ವಸ್ತು ವಿಷಯಕ್ಕನುಗುಣವಾಗಿ ಜೋಡಿಸಲ್ಪಟ್ಟ ಈ ಜಾಹೀರಾತುಗಳು ಗ್ರಾಹಕರಿಗೂ ಉತ್ಪನ್ನ ಹಾಗೂ ಸೇವೆಗಳನ್ನು ಗುರುತಿಸಲು ಅತ್ಯಂತ ಪ್ರಿಯವಾದ ವಿಧಾನ. ಸಂಕ್ಷಿಪ್ತ ಜಾಹೀರಾತುಗಳು ಒಟ್ಟು ಜಾಹೀರಾತು ಆದಾಯದ 1/4 ಭಾಗದಷ್ಟನ್ನ ಗಳಿಸಿಕೊಡುತ್ತವೆ. ಅದೇ ವೇಳೆ ಈಗಾಗಲೇ ಹೇಳಿದಂತೆ ಓದುಗ ವರ್ಗವನ್ನು ಉತ್ತೇಜಿಸುವುದರಿಂದ ಪ್ರಸಾರದ ಆದಾಯವನ್ನೂ ಪುಷ್ಟೀಕರಿಸುತ್ತವೆ. ಯಾವುದೇ ಪತ್ರಿಕೆಯಲ್ಲಿನ ಜಾಹೀರಾತು ವಿಭಾಗ ಸಹಜವಾಗಿ ಹೆಚ್ಚಿನ ಗಮನ ಸೆಳೆಯುತ್ತದೆ. ನಿರ್ವಹಣೆಗೆ ಅನುವಾಗುವಂತೆ ಮತ್ತು ಪತ್ರಿಕೆ ಲಾಭದಲ್ಲಿರುವಂತೆ ಮಾಡಲು ಆಗಾಗ ಜಾಹೀರಾತು ದರವನ್ನು ಪರಿಷ್ಕರಿಸಲಾಗುತ್ತದೆ. ಪತ್ರಿಕೆಯ ಎಲ್ಲಾ ಖರ್ಚು ವೆಚ್ಚಗಳನ್ನು ಸರಿತೂಗಿಸಿ ಲಾಭವನ್ನು ತರುವ ಜಾಹೀರಾತು ಕಾಲಂ ಸೆಂಟಿಮೀಟರ್ ಅಳತೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಕಪ್ಪು ಬಿಳುಪು, ಬಹುವರ್ಣ, ಒಳಪುಟ, ರಕ್ಷಾಪುಟ, ಮುಖಪುಟ ಮುಂತಾದ ಅಂಶಗಳ ಆಧಾರದ ಮೇಲೆ ಜಾಹೀರಾತು ದರಗಳು ವ್ಯತ್ಯಾಸಗೊಳ್ಳುತ್ತವೆ. ಪತ್ರಿಕಾ ಸಂಸ್ಥೆಯೊಂದರ ಖರ್ಚು ವೆಚ್ಚಗಳ ವಿಧಗಳು ಅನೇಕ ಬಗೆಯವು. ಯಂತ್ರೋಪಕರಣಗಳು, ಕಟ್ಟಡ, ವೃತ್ತಿಪರರು, ತಂತ್ರಜ್ಞರು, ಸಾಗಾಣಿಕೆ, ಕಚ್ಚಾ ವಸ್ತು, ನಿರ್ವಹಣೆ, ಸುದ್ದಿ ಸಂಸ್ಥೆಗಳ ಸದಸ್ಯತ್ವ, ಪ್ರಚಾರ ಚಟುವಟಿಕೆ, ಪ್ರಾಯೋಜನೆ ಹೀಗೆ 10 ಹಲವು.
ಸಮರ್ಥವಾದ ಆರ್ಥಿಕ ನಿರ್ವಹಣೆಯಿಂದ ಮಾತ್ರ ಕ್ರೋಢೀಕೃತ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಸಾಧ್ಯ. ಮುದ್ರಣ ಯಂತ್ರೋಪಕರಣಗಳ ಸಕ್ಷಮ ಸ್ಥಿತಿಗತಿ ಅತ್ಯಂತ ಅವಶ್ಯಕ ಅಂಶ. ಆದರೆ ಬಹಳಷ್ಟು ಸಾರಿ ಅನನುಭವಿ ಮಾಲೀಕರು ಕೇವಲ ಈ ಯಂತ್ರಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಹತ್ವ ನೀಡಿ ವ್ಯವಸ್ಥೆ ಏರುಪೇರಾಗುವ ಸಂದರ್ಭಗಳೂ ಉಂಟು. ಪತ್ರಿಕೆಯನ್ನು ಹೊರತರುವ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದರೂ ಯಂತ್ರೋಪಕರಣಗಳು ಕೇವಲ ನೀಡಲಾಗುವ ಸೇವೆಯೊಂದನ್ನು ಉತ್ಪನ್ನವಾಗಿ ಪರಿವರ್ತಿಸುವ ಕೆಲಸವನ್ನಷ್ಟೇ ನಿರ್ವಹಿಸುತ್ತವೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಪತ್ರಿಕೆಯ ಸಾಮರ್ಥ್ಯ, ಗುಣಲಕ್ಷಣಗಳು, ಸೇವಾ ಮನೋಭಾವ, ಧೋರಣೆ ಇನ್ನಿತರ ಮಹತ್ವದ ಅಂಶಗಳು ಮಾನವ ಶ್ರಮ ಮತ್ತು ಬುದ್ಧಿಮತ್ತೆಯನ್ನ ಅವಶ್ಯಕವಾಗಿ ಬಯಸುತ್ತವೆ ಎಂಬ ತಿಳುವಳಿಕೆ ಪತ್ರಿಕಾ ಮಾಲೀಕನಿಗೆ ಅಗತ್ಯ. ಇನ್ನೊಂದು ಗಮನ ಹರಿಸಲೇಬೇಕಾದ ಅಂಶವೆಂದರೆ ಅಗತ್ಯಕ್ಕಿಂತ ಹೆಚ್ಚಿನ ಯಂತ್ರೋಪಕರಣಗಳ ಖರೀದಿ ಸಲ್ಲದು. ಇಲ್ಲವಾದಲ್ಲಿ ನಿಜವಾಗಿ ಬಳಕೆಯಾಗದ ಇವು ಅನಗತ್ಯ ಬಂಡವಾಳದಿಂದ ಮಾಲೀಕನಿಗೆ ಹೊರೆಯಾಗಬಹುದು. ಪ್ರಸ್ತುತದಲ್ಲಿ ತಾಂತ್ರಿಕತೆಯಲ್ಲಿ ಭಾರಿ ಪ್ರಮಾಣದ ಬದಲಾವಣೆಯಾಗಿದೆ. ಆಧುನಿಕವಾದ ಹಾಗೂ ತಾಂತ್ರಿಕತೆ ಸೌಲಭ್ಯಗಳ ದೃಷ್ಟಿಯಲ್ಲಿ ಪ್ರಯೋಜನಕ್ಕೆ ಬರುವ ಯಂತ್ರಗಳನ್ನಷ್ಟೇ ಯುಕ್ತ ತೀರ್ಮಾನಗಳ ಮೂಲಕ ಆರಿಸಿಕೊಳ್ಳಬೇಕು. ಇದು ಹೆಚ್ಚು ಹಣವನ್ನು ಬೇಡಿದರೂ ಪ್ರಯೋಜನಗಳು ಅಪಾರ. ತಾಂತ್ರಿಕತೆ ಬದಲಾದಂತೆ ಕಾಲಕಾಲಕ್ಕೆ ಯಂತ್ರೋಪಕರಣಗಳನ್ನು ಬದಲಿಸುವುದೂ ಅವಶ್ಯಕ. ಇದು ವೆಚ್ಚದ ಒಂದು ಪ್ರಮುಖ ಭಾಗ. ಆಗಾಗ ಯಂತ್ರೋಪಕರಣಗಳ ಬಿಡಿಭಾಗಗಳು, ನಿಯಮಿತ ದುರಸ್ತಿ ಇತ್ಯಾದಿಗಳಿಗೆ ಸಾಕಷ್ಟು ಹಣ ವ್ಯಯವಾಗುತ್ತದೆ. ಪತ್ರಿಕಾಲಯ ಕಟ್ಟಡ ಪತ್ರಿಕೆಯೊಂದನ್ನು ಪ್ರಕಾಶಿಸುವ ಉದ್ದೇಶಕ್ಕಾಗಿಯೇ ಯೋಜನಾಬದ್ಧವಾಗಿ ಕಟ್ಟಲ್ಪಟ್ಟರೆ ಅದು ಒಂದು ಉತ್ತಮ ಬಂಡವಾಳ ಹೂಡಿಕೆಯ ತೀರ್ಮಾನವೆನ್ನಬಹುದು. ಕೆಲವೊಂದು ಸಾರಿ ಹೊಸ ಕಟ್ಟಡಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಆರ್ಥಿಕ ಮುಗ್ಗಟ್ಟು. ಅಂತಹ ಸಂದರ್ಭಗಳಲ್ಲಿ ಸೂಕ್ತ ಕಟ್ಟಡವೊಂದನ್ನು ಬಾಡಿಗೆಗೆ ಇಲ್ಲವೇ ಭೋಗ್ಯಕ್ಕೆ ಪಡೆದುಕೊಳ್ಳಬಹುದು. ಕಟ್ಟಡದ ಮಾಲೀಕನೊಂದಿಗೆ ಒಪ್ಪಂದವೊಂದನ್ನು ಮಾಡಿಕೊಳ್ಳುವುದು ಅಗತ್ಯ. ಒಪ್ಪಂದದಲ್ಲಿ ನಿರ್ದಿಷ್ಟವಾಗಿ ಕಾಲಾವಧಿ, ನಿಗದಿಪಡಿಸಲಾದ ಮಾಸಿಕ ಬಾಡಿಗೆ, ನೀಡಬೇಕಾಗಿರುವ ಮುಂಗಡ ಹಣ, ಬಾಡಿಗೆ ಹಣ ನೀಡಿಕೆಯ ವಿಧಾನಗಳು ಇತ್ಯಾದಿ ವಿವರಗಳನ್ನು ನಮೂದಿಸಿರಬೇಕಾಗುತ್ತದೆ. ಕಟ್ಟಡದೊಳಗೆ ಸೂಕ್ತ ಜಾಗದಲ್ಲಿ ಯಂತ್ರೋಪಕರಣಗಳನ್ನು ಸ್ಥಾಪಿಸಲು ಹಾಗೂ ಅಗತ್ಯ ಪೂರಕ ವ್ಯವಸ್ಥೆಗಳಾದ ವಿದ್ಯುತ್ ಶಕ್ತಿ ಇತ್ಯಾದಿಗಳನ್ನು ಪೂರೈಸುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಹಣ ವ್ಯಯವಾಗುತ್ತದೆ. ಆಯ್ಕೆ ಮಾಡಲಾದ ಕಟ್ಟಡದಲ್ಲಿ ಸಾಕಷ್ಟು ಸ್ಥಳಾವಕಾಶಗಳಿರಬೇಕು. ಮುದ್ರಣ, ಕಚ್ಚಾ ಸಾಮಗ್ರಿಗಳ ಹಾಗೂ ಮುದ್ರಿತ ಪ್ರತಿಗಳ ಸಾಗಣೆಗೆ, ವಾಹನಗಳು ಸರಾಗವಾಗಿ ಚಲಿಸಲು ಅಗತ್ಯ ಸ್ಥಳಾವಕಾಶ, ಉಗ್ರಾಣ ಸ್ಥಾಪಿಸಲು ಮತ್ತು ಇತರ ವಿಭಾಗಗಳನ್ನು ಸ್ಥಾಪಿಸಲು ಪ್ರತ್ಯೇಕ ವ್ಯವಸ್ಥೆ ಇರಲೇಬೇಕು. ಕಟ್ಟಡವನ್ನು ಕೊಳ್ಳುವಾಗ ಅಥವಾ ಬಾಡಿಗೆಗೆ ಪಡೆಯುವಾಗ ಪತ್ರಿಕೆಯ ಹಣಕಾಸಿನ ಇತಿಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡಿರಬೇಕಾದುದು ಅತ್ಯಗತ್ಯ. ಯಾವುದೇ ಸಂಸ್ಥೆಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಉದ್ಯೋಗಿಗಳೇ ಬೆನ್ನೆಲುಬು. ಪತ್ರಿಕೆಯೊಂದರ ಮಾಲೀಕ ತನ್ನ ಕಾರ್ಯತಂಡ ಸರಿಯಾದ ಗಾತ್ರದಲ್ಲಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅಗತ್ಯಕ್ಕಿಂತ ಕಡಿಮೆ ಸಂಖ್ಯೆಯ ಉದ್ಯೋಗಿಗಳಿಂದ ದುಡಿಸಿಕೊಳ್ಳುವ ಅನೇಕ ಪತ್ರಿಕಾ ಮಾಲೀಕರನ್ನ ನಾವು ಕಾಣಬಹುದು. ಇಲ್ಲಿ ಕೆಲ ಉದ್ಯೋಗಿಗಳ ಸಂಬಳದ ಹಣವನ್ನು ಉಳಿಸುತ್ತಿದ್ದರೂ ಮಾಲೀಕ ತನ್ನ ಪತ್ರಿಕಾ ಸಂಸ್ಥೆಯ ಕಾರ್ಯಕ್ಷಮತೆಯನ್ನ, ಪ್ರತಿಷ್ಠೆಯನ್ನ ಅಪಾಯಕ್ಕೊಡ್ಡುತ್ತಿದ್ದಾನೆ ಎಂಬುದನ್ನು ಮರೆಯಬಾರದು. ಹಾಗೆಯೇ ಉದ್ಯೋಗಿಗಳ ಸಂಖ್ಯೆ ಅಗತ್ಯಕ್ಕಿಂತ ಜಾಸ್ತಿಯಾದರೆ ಹೆಚ್ಚಿನ ಆರ್ಥಿಕ ಹೊರೆ ಲಾಭಾಂಶವನ್ನು ಕುಗ್ಗಿಸುತ್ತದೆ. ಪತ್ರಿಕೆಯ ಒಟ್ಟಾರೆ ಯಶಸ್ಸಿಗೆ ಉದ್ಯೋಗಿ ಪಡೆ ಸರಿಯಾದ ಗಾತ್ರದಲ್ಲಿ ಸರಿಯಾದ ಸಂಬಳ ಸೌಲಭ್ಯಗಳನ್ನು ಪಡೆದು ಕಾರ್ಯನಿರ್ವಹಿಸಿದಾಗ ಮಾತ್ರ ಪತ್ರಿಕೆ ಉಳಿಯಲು ಬೆಳೆಯಲು ಸಾಧ್ಯ. ಪತ್ರಿಕಾ ಪ್ರಕಾಶನ ಪ್ರಕ್ರಿಯೆಯಲ್ಲಿ ಸಾಗಾಣಿಕೆ ಬಹುಮುಖ್ಯ ಪ್ರಕ್ರಿಯೆ. ಕಚ್ಚಾ ಸಾಮಗ್ರಿಗಳು, ಮುದ್ರಣ ಕಾಗದ, ಯಂತ್ರೋಪಕರಣಗಳ ಸಾಗಾಣಿಕೆ, ಉದ್ಯೋಗಿ ಪ್ರಮಾಣ ಹಾಗೂ ಪತ್ರಿಕೆಗಳನ್ನು ವಿತರಿಸುವ ಬೃಹತ್ ಜವಾಬ್ದಾರಿಯನ್ನು ನಿರ್ವಹಿಸಲು ಅತ್ಯುತ್ತಮ ಕಾರ್ಯಕ್ಷಮತೆಯ ಸಾಗಾಣಿಕೆ ವ್ಯವಸ್ಥೆ ಅಗತ್ಯ. ಪತ್ರಿಕಾ ಸಂಸ್ಥೆ ಅಗತ್ಯ ಸಂಖ್ಯೆಯಲ್ಲಿ ಬೇಕಾದ ವಾಹನಗಳನ್ನು ಹೊಂದಿರಬೇಕಾಗುತ್ತದೆ ಅಥವಾ ಬಾಡಿಗೆಗೆ ಪಡೆಯಬೇಕಾಗುತ್ತದೆ. ಚಾಲಕರ ಸೇವಾ ಮನೋಭಾವ, ಕ್ಷಮತೆಗಳೂ ಕೂಡ ವಿತರಣಾ ಕಾರ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತವೆ. ಪತ್ರಿಕೆಯ ಕೆಲ ಪ್ರತಿಗಳಷ್ಟೇ ಅಂಚೆ ಮೂಲಕ ಕಳಿಸಲ್ಪಡುತ್ತವೆ. ಅಂಚೆ ಮೂಲಕ ಕಳಿಸಲು ಅಂಚೆ ವೆಚ್ಚ ಪ್ರತ್ಯೇಕವಾಗಿ ತಗುಲುತ್ತದೆ. ಪತ್ರಿಕೆ ಯಶಸ್ವಿಯಾಗಿ ಹೊರಬರಲು ನಿರಂತರವಾದ ವಸ್ತು ವಿಷಯಗಳ ಪೂರೈಕೆ ಅಗತ್ಯ. ಇದಕ್ಕಾಗಿ ನೇಮಿಸಿಕೊಂಡ ವರದಿಗಾರರ, ಬಾತ್ಮೀದಾರರ, ಉಪಸಂಪಾದಕರ, ತಾಂತ್ರಿಕ ಸಿಬ್ಬಂದಿಯ, ಆಡಳಿತಾತ್ಮಕ ಸಿಬ್ಬಂದಿಯ ಸಂಬಳ ಸೌಲಭ್ಯಗಳು ಮುಂತಾದ ಖರ್ಚುಗಳು ಪತ್ರಿಕೆಗಳಿಗಿರುತ್ತದೆ. ಹಾಗೆಯೇ ಪೂರ್ಣಾವಧಿ ಉದ್ಯೋಗಿಗಳಲ್ಲದ ಅನೇಕ ಅರಕಾಲಿಕ ವರದಿಗಾರರು, ಅಂಕಣಕಾರರು, ಕಲಾವಿದರು, ಹವ್ಯಾಸಿ ಬರಹಗಾರರು ಮತ್ತಿತರರಿಗೆ ಗೌರವ ಧನವನ್ನು ಪತ್ರಿಕೆ ನೀಡಬೇಕಾಗುತ್ತದೆ. ಪತ್ರಿಕೆ ಮಾರುವ ಪ್ರತಿನಿಧಿಗಳು ಹಾಗೂ ಮಾರಾಟದ ಹುಡುಗರಿಗೆ ಮಾರಾಟದ ಒಟ್ಟು ಪ್ರತಿಯ ಸಂಖ್ಯೆಯ ಮೇಲೆ ದಳ್ಳಾಳಿ ಹಣ ಅಂದರೆ ಕಮಿಷನ್ ನೀಡಬೇಕಾಗುತ್ತದೆ. ಇವುಗಳಲ್ಲದೆ ಅನೇಕ ರೀತಿಯ ತೆರಿಗೆಗಳು, ವಿಮಾ ಪ್ರೀಮಿಯಂ ಇತ್ಯಾದಿಗಳನ್ನು ಪತ್ರಿಕೆ ಪ್ರತಿ ತಿಂಗಳು ನೀಡಬೇಕಾಗುತ್ತದೆ. ಇತರ ಯಾವುದೇ ವಾಣಿಜ್ಯ ವ್ಯವಹಾರದಂತೆ ಪತ್ರಿಕೆ ಕೂಡ ಒಂದು ಪೂರ್ವಯೋಜಿತ ಆಯವ್ಯಯ ಅಂದರೆ ಬಜೆಟ್ ಹೊಂದಿರುವುದು ಅಗತ್ಯ. ಆಯವ್ಯಯವಿಲ್ಲದೆ ಕಾರ್ಯಾಚರಣೆ ಆರ್ಥಿಕ ಸ್ಥಿತಿಗತಿಯನ್ನ ವಿಷಮಗೊಳಿಸಬಹುದು. ಪ್ರತಿ ವರ್ಷ ಪ್ರಾರಂಭದಲ್ಲಿಯೇ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ವಿವರಗಳನ್ನು ಕಲೆ ಹಾಕುವುದು
ಖರ್ಚು ವೆಚ್ಚಗಳನ್ನು ಅಂದಾಜಿಸುವ ಪ್ರಕ್ರಿಯೆ ಆಗಲೇಬೇಕು. ಪ್ರತಿಯೊಂದು ವಿಭಾಗದ ಬೇಡಿಕೆ ಮತ್ತು ಅಗತ್ಯತೆಗಳನ್ನು ಪರಿಗಣಿಸಿ ಸೂಕ್ತ ಯೋಜನೆಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಯವ್ಯಯದಲ್ಲಿ ಬಿಂಬಿತವಾದಾಗಲೇ ಮಾತ್ರ ತೀರ್ಮಾನ ತೆಗೆದುಕೊಳ್ಳಲು ಹಾಗೂ ನಿರ್ಧಾರಿತ ಸಮಯದಲ್ಲಿ ಉದ್ದೇಶಿತ ಕಾರ್ಯಗಳನ್ನು ಮುಕ್ತಾಯಗೊಳಿಸಲು ಅನುಕೂಲ. ಇದು ಪತ್ರಿಕೆಯ ಆರ್ಥಿಕ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅವಕಾಶವೀಯುತ್ತದೆ. ಕೆಲ ಪತ್ರಿಕೆಗಳು ಆರ್ಥಿಕ ತೀರ್ಮಾನಗಳನ್ನು ವಿಕೇಂದ್ರೀಕರಿಸಿ ವಿಭಾಗಗಳ ಮಟ್ಟದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತವೆ. ಹಣಕಾಸು ವರ್ಷದ ಅಂತ್ಯದಲ್ಲಿ ಲೆಕ್ಕಪತ್ರಗಳನ್ನು ಸಂಚಿತಗೊಳಿಸಿ ಮುಂಬರುವ ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತದೆ. ಯಾವುದೇ ಎರಡು ಪತ್ರಿಕೆಗಳ ಆಯವ್ಯಯಗಳು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ, ಸಮುದಾಯದಿಂದ ಸಮುದಾಯಕ್ಕೆ ಆರ್ಥಿಕ ಪರಿಸರ ವ್ಯತ್ಯಾಸಗೊಳ್ಳುತ್ತದೆ. ಹಾಗಾಗಿ ಜೀವನ ನಿರ್ವಹಣಾ ವೆಚ್ಚ ಕೂಡ ಬದಲಾಗುವುದು ಸಹಜ. ಉತ್ತಮ ಅರ್ಹತೆಯನ್ನು ಹೊಂದಿರುವ ಹಾಗೂ ಅನುಭವಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲು ಹೆಚ್ಚಿನ ಸಂಬಳ ಸೌಲಭ್ಯಗಳನ್ನು ನೀಡಲೇಬೇಕಾಗುತ್ತದೆ. ಪತ್ರಿಕಾ ಆಯವ್ಯಯವನ್ನು ಯೋಜಿಸುವ ಮುನ್ನ, ತೆರಿಗೆಯನ್ನು ಕಟ್ಟುವ ಮುನ್ನ ಎಷ್ಟು ಲಾಭವನ್ನು ಸಂಸ್ಥೆ ನಿರೀಕ್ಷಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು. ಏಕೆಂದರೆ ಲಾಭ ಗಳಿಕೆಯೇ ಮುಂದಿನ ಯೋಜನೆಗಳಿಗೆ ಬುನಾದಿ. ಹಿಂದಿನ ವರ್ಷದ ಆಯವ್ಯಯವನ್ನು ಪರಿಶೀಲಿಸಿದರೆ ವಿಭಾಗವಾರು ಅಂಕಿಅಂಶಗಳು ಸಿಕ್ಕುತ್ತವೆ. ಪ್ರತಿಯೊಂದು ವಿಭಾಗದ ಖರ್ಚು ವೆಚ್ಚ ಲಾಭಗಳಿಗೆ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡುವುದರ ಜೊತೆಗೆ ಒಟ್ಟಾರೆ ಆರ್ಥಿಕತೆ ಯಾವ ದಿಕ್ಕಿನಲ್ಲಿದೆ ಎಂಬುದರ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ. ಪತ್ರಿಕಾ ಮಾಲೀಕ ಪ್ರತಿಯೊಂದು ವಿಭಾಗಕ್ಕೆ ನೀಡುವ ಹಣ ಮುಂಬರುವ ವರ್ಷ ಸಂಸ್ಥೆ ಉದ್ದೇಶಿತ ಮಾರಾಟ ಗುರಿಗಳನ್ನು ತಲುಪಲು ಅನುವು ಮಾಡುವಂತಿರಬೇಕು. ಪರಿಣತ ಆರ್ಥಿಕ ಸಲಹೆಗಾರರು, ಲೆಕ್ಕ ಪರಿಶೋಧಕರ ನೆರವಿನಿಂದ ಈ ಆರ್ಥಿಕ ಗುರಿಗಳನ್ನು ನಿರ್ಧರಿಸುವುದು ಸಾಧ್ಯ. ಬಿಗಿಯಾದ ಆರ್ಥಿಕ ನಿಲುವುಗಳು ಹಾಗೂ ಆಯವ್ಯಯ ರಚನೆ ಪತ್ರಿಕಾ ಸಂಸ್ಥೆಗೆ ಅಗತ್ಯವಿದೆ. ಆದರೆ ಈ ಬಿಗಿ ನಿಲುವು ಯಾವುದೇ ರೀತಿಯ ನಮ್ಯತೆಗೆ ಅವಕಾಶವೀಯದಂತಿರಬಾರದು. ಏಕೆಂದರೆ ಕಾಲಕಾಲಕ್ಕೆ ಪರಿಸ್ಥಿತಿಗಳು ಬದಲಾಗಬಹುದು, ತುರ್ತು ಸಂದರ್ಭಗಳು ಎದುರಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಅಗತ್ಯ ಖರ್ಚು ಎಸಗುವ ಆರ್ಥಿಕ ನಮ್ಯತೆ ಅಂದರೆ ಫೈನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಮುಖ್ಯವಾಗಿರುತ್ತದೆ. ಯಾವ ಆಯವ್ಯಯ ಪಟ್ಟಿಯೂ ಪರಿಪೂರ್ಣವಾಗಿರುವುದಿಲ್ಲ ಎಂಬುದನ್ನು ಮನಸ್ಸಿನಲ್ಲಿಡಬೇಕು. ನಿರ್ಧಾರಿತ ಆಯವ್ಯಯ ಸರಿಯಾದ ಸ್ಥಾನದಲ್ಲಿದೆ ಅಥವಾ ಸರಿದಾರಿಯಲ್ಲಿದೆ ಎಂಬುದನ್ನು ಕಂಡುಕೊಳ್ಳಲು ಮಾಸಿಕ ವರದಿಗಳು, ತ್ರೈಮಾಸಿಕ ವರದಿಗಳು ಅಥವಾ ಅರ್ಧವಾರ್ಷಿಕ ವರದಿಗಳು ಅಗತ್ಯವಾಗಬಹುದು. ಪತ್ರಿಕೆಗಳನ್ನು ನಿರ್ವಹಿಸುವುದು ಒಂದು ಸವಾಲಿನ ಕೆಲಸ. ಅನೇಕ ಪತ್ರಕರ್ತರು ಪತ್ರಿಕಾ ನಿರ್ವಹಣೆಯೆಡೆಗೂ ಈಗ ಮನಸ್ಸು ಮಾಡುತ್ತಿದ್ದಾರೆ. ಪತ್ರಿಕಾ ವೃತ್ತಿಯ ಬಗ್ಗೆ ತಿಳುವಳಿಕೆ ಹಾಗೂ ನಿರ್ವಹಣಾ ಕೌಶಲ್ಯವಿರುವ ಅನೇಕರು ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿ ಕ್ಷಮತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಪರ್ಧಾತ್ಮಕತೆ ಎಲ್ಲ ಕಡೆಯೂ ತೀವ್ರವಾಗಿದೆ. ಇಂತಹ ಮಾಧ್ಯಮಗಳೊಂದಿಗೆ ಪತ್ರಿಕೆಗಳು ತಮ್ಮೊಳಗೆ ಗಾಢ ಸ್ಪರ್ಧೆಯನ್ನು ಎದುರಿಸುತ್ತವೆ. ಪ್ರಾರಂಭದ ವರ್ಷಗಳಲ್ಲಿ ಪತ್ರಿಕಾ ಸಹಬಾಳ್ವೆಯನ್ನ ಕಾಣಬಹುದಿತ್ತು. ಪೈಪೋಟಿ ತೀವ್ರತರವಾಗಿರಲಿಲ್ಲ. ಬದಲಾದ ಈ ದಿನಗಳಲ್ಲಿ ಇನ್ನೊಬ್ಬರ ಓದುಗ ವರ್ಗವನ್ನು ಕಸಿದುಕೊಳ್ಳಲು ಪತ್ರಿಕೆಗಳು ಸದಾ ಯೋಚಿಸುತ್ತವೆ. ಅದಕ್ಕಾಗಿ ಕಾರ್ಯಪ್ರವೃತ್ತವಾಗುತ್ತವೆ. ಸಾಗಾಣಿಕೆ ವ್ಯವಸ್ಥೆಯ ಅಭಿವೃದ್ಧಿಯೊಡನೆ ದೊಡ್ಡ ಪತ್ರಿಕೆಗಳು ಕೂಡ ಜಿಲ್ಲಾ ಪತ್ರಿಕೆಗಳೊಂದಿಗೆ ಪೈಪೋಟಿಗಿಳಿದಿವೆ. ಪತ್ರಿಕಾ ನಿರ್ವಹಣೆಯಲ್ಲಿ ಪ್ರಸಾರವನ್ನು ವೃದ್ಧಿಸುವ ಹಾಗೂ ಇರುವ ಓದುಗ ವರ್ಗವನ್ನು ಉಳಿಸಿಕೊಳ್ಳುವುದು ಸಾಹಸದ ಕಾರ್ಯವೇ ಸರಿ. ಸ್ಪರ್ಧೆಯನ್ನು ಹಿಮ್ಮೆಟ್ಟಲು ಪತ್ರಿಕೆಗಳು ದೂರಗಳಲ್ಲಿಯೂ ಮುದ್ರಣ ವ್ಯವಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುತ್ತಿವೆ. ಉದ್ಯೋಗಿ ನಿರ್ವಹಣೆ ಕೂಡ ಸವಾಲಿನ ಕಾರ್ಯ. 10 ವಿಭಾಗಗಳ 100 ಉದ್ಯೋಗಿಗಳನ್ನು ಉತ್ತೇಜಿಸುವ, ಕಾರ್ಯನಿರ್ವಹಿಸಲು ನಿರ್ದೇಶಿಸುವ ಕೆಲಸ ಕೂಡ ಪರಿಪೂರ್ಣ ಯೋಜನೆಯನ್ನ ಬಯಸುತ್ತದೆ. ಆಗಾಗ ಎದ್ದು ನಿಲ್ಲುವ ಕಾನೂನಿನ ತೊಡಕು, ವೃತ್ತಿ ಸಂಘಟನೆ ಹಾಗೂ ಕಾರ್ಮಿಕ ಸಂಘಟನೆಗಳ ಬೇಡಿಕೆ ಹೋರಾಟಗಳು, ವೇತನ ಮಂಡಳಿಯ ಶಿಫಾರಸುಗಳು ಇತ್ಯಾದಿಗಳನ್ನು ಚರ್ಚಿಸಿ ಯೋಜನೆ ಬಗೆಹರಿಸಿಕೊಳ್ಳಬೇಕಾಗುತ್ತದೆ. ವೃತ್ತಿಪರ ಪತ್ರಕರ್ತರಿಂದ ಭಿನ್ನಾಭಿಪ್ರಾಯಗಳನ್ನು, ಅಸಮಾಧಾನಗಳನ್ನು ಪತ್ರಿಕಾ ಸಂಸ್ಥೆ ಎದುರಿಸುವುದು ಕೂಡ ಒಳ್ಳೆಯ ಬೆಳವಣಿಗೆಯಲ್ಲ. ಜಾಹೀರಾತು ನಿರ್ವಹಣೆಯೂ ಹೆಚ್ಚಿನ ಆದ್ಯತೆಯನ್ನ ಬಯಸುತ್ತದೆ. ಜಾಹೀರಾತು ಆದಾಯ ಪತ್ರಿಕೆಯ ಜೀವಾಳವಾದ್ದರಿಂದ ಪತ್ರಿಕೆಯ ಸೇವೆಯ ಪ್ರತಿಷ್ಠೆಯ ಮೇಲೆ ನಂಬಿಕೆಯಿಟ್ಟ ಜಾಹೀರಾತುದಾರರು ಎಲ್ಲ ರೀತಿಯಿಂದಲೂ ಹರ್ಷೋಲ್ಲಾಸದ ಮನಸ್ಥಿತಿಯಲ್ಲಿರುವಂತೆ ಗಮನಹರಿಸಬೇಕಾಗುತ್ತದೆ. ಓದುಗರ ಮಹತ್ವವಂತೂ ವರ್ಣಿಸಲು ಅಸಾಧ್ಯ. ವೈಜ್ಞಾನಿಕವಾಗಿ ರಚಿಸಲ್ಪಟ್ಟ ನಿರ್ವಹಣಾ ಮಾದರಿ ಆಧುನಿಕ ದಿನಗಳ ಅಗತ್ಯತೆ. ಉದ್ಯೋಗಿಗಳ ನೇಮಕ ಔದ್ಯೋಗಿಕ ಮನಃಶಾಸ್ತ್ರದ ತತ್ವಗಳನ್ನು ಆಧರಿಸುತ್ತದೆ. ಇದರಿಂದ ಪತ್ರಿಕಾ ಆಡಳಿತಕ್ಕೆ ಮುಂಬರುವ ದಿನಗಳಲ್ಲಿ ನಿರ್ವಹಣೆಯ ಕಾರ್ಯ ದಾರಿ ತಪ್ಪದಂತೆ ಎಚ್ಚರ ವಹಿಸಲು ಸಹಾಯವಾಗುತ್ತದೆ. ಉದ್ಯೋಗಿಗಳ ಕಲ್ಯಾಣವನ್ನು ಬಯಸುವುದು ಆಡಳಿತದ ಬಹುಮುಖ್ಯ ಅಂಶವಾಗಿರಬೇಕು. ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಹಿಂದೆ ಮುಂದೆ ನೋಡಬಾರದು ಅಥವಾ ತಾರತಮ್ಯ ಮಾಡಬಾರದು. ಪತ್ರಿಕಾ ಉದ್ಯಮವು ಇತರ ಉದ್ಯಮಗಳಂತೆ ಜಾರಿಗೆ ತಂದಿರುವ ಉದ್ಯೋಗಿ ಉತ್ತೇಜಕ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಒಳಿತು. ಉದ್ಯೋಗಿ ಸಮಾಧಾನ ಅವರು ನಿರ್ವಹಿಸುವ ಕೆಲಸದ ಗುಣಮಟ್ಟದಲ್ಲಿ, ಕಾರ್ಯಕ್ಷಮತೆಯಲ್ಲಿ, ಗುರಿ ಸಾಧನೆಯಲ್ಲಿ, ಕೊನೆಗೆ ಲಾಭ ಗಳಿಕೆಯಲ್ಲಿ ಎದ್ದು ತೋರುತ್ತದೆ. ಅಗತ್ಯ ಪರಿಕರಗಳು, ಕಚ್ಚಾ ಸಾಮಗ್ರಿಗಳು ಇತ್ಯಾದಿಗಳನ್ನು ಕಾಲಕಾಲಕ್ಕೆ ಪಡೆದುಕೊಳ್ಳುವುದು ಕೂಡ ಅತಿ ಮುಖ್ಯ.
ಮುದ್ರಣ ಕಾಗದ ಇತ್ಯಾದಿಗಳ ಪೂರೈಕೆ ನಿರಂತರವಾಗಿ ಸಾಧ್ಯವಾದಲ್ಲಿ ಮಾತ್ರ ಆತಂಕದ ಪರಿಸ್ಥಿತಿಯಿಂದ ಪಾರಾಗಲು ಸಾಧ್ಯ. ಹಾಗೆಯೇ ಕಾಗದದ ಗುಣಮಟ್ಟ ಕೂಡ ಪತ್ರಿಕೆ ತನ್ನ ಪ್ರತಿಷ್ಠೆಯನ್ನ ಉಳಿಸಿಕೊಳ್ಳಲು ಸಾಧ್ಯ ಮಾಡುತ್ತದೆ. ಕೆಟ್ಟ ಫಲಿತಾಂಶ ಓದುಗರನ್ನ, ಜಾಹೀರಾತುದಾರರನ್ನ ವಿಚಲಿತಗೊಳಿಸುತ್ತದೆ. ಈ ಎರಡೂ ವರ್ಗಗಳಿಂದ ಯಾವುದೇ ರೀತಿಯ ದೂರುಗಳು ಬಾರದಿರುವಂತೆ ಪತ್ರಿಕೆ ಎಚ್ಚರ ವಹಿಸಬೇಕಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ವೃತ್ತಪತ್ರಿಕೆಗಳ ಆರ್ಥಿಕ ರಚನೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಸಣ್ಣ ಪತ್ರಿಕೆಗಳ ಸ್ಥಿತಿಗತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ.